ಈ ದಿನ 10ನೇ ತರಗತಿಯ ಸೂತ್ರಗಳನ್ನು ಅಂದರೆ ಇವಾಗ 7 ಪಾಠಗಳಿದ್ದಾವೆ. 10ನೇ ತರಗತಿಯಲ್ಲಿ ಗಣಿತದಲ್ಲಿ 7 ಚಾಪ್ಟರ್ಗಳನ್ನು ಮಾತ್ರ ಇಟ್ಟಿದ್ದಾರೆ. ಆ 7 ಚಾಪ್ಟರ್ಗಳಲ್ಲಿ 7 ಪಾಠಗಳಿಂದ ಬರ್ತಕ್ಕಂಥ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಸೂತ್ರಗಳನ್ನು ಮಾತ್ರ ಇವತ್ತು ಅಭ್ಯಾಸ ಮಾಡೋಣ. ಈ ಸೂತ್ರಗಳು ಯಾರು ಕರೆಕ್ಟಾಗಿ ಕಲ್ತಿರ್ತೀರೋ ಅವರಿಗೆ ಕಡಿಮೆ ಅಂದ್ರೂ ನಿಮಗೆ ಕಡಿಮೆ ಅನ್ನೋದಕ್ಕಿಂತ 80ಕ್ಕೆ 80 ಮಾರ್ಕ್ಸ್ ತೆಗಿತೀರ. ಯಾಕೆ 80ಕ್ಕೆ 80 ಮಾರ್ಕ್ಸ್ ತೆಗಿತಿದ್ದೀವಿ ಅಂತ ಹೇಳ್ತಿದ್ದೀನಿ ಅಂದರೆ ಆ ಸೂತ್ರ ಇರೋದ್ರಿಂದಲೇ ನಿನಗೆ ಮಾರ್ಕ್ಸ್ ಬರೋದು, ಹೌದಾ? ಅದಕ್ಕೆ 80ಕ್ಕೆ 80 ಮಾರ್ಕ್ಸ್ ಬರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಈಗ ವಾಸ್ತವ ಸಂಖ್ಯೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಚಾಪ್ಟರ್ ವಾಸ್ತವ ಸಂಖ್ಯೆಗಳು. ಈ ವಾಸ್ತವ ಸಂಖ್ಯೆಗಳು ಏನಿದೆ ಅಲ್ವಾ, ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯ ಇದಿಲ್ಲ. ಇವಾಗ ಇದನ್ನು ಬಿಟ್ಟಿದ್ದಾರೆ. ಅಂದರೆ ಈ 2 ಲೈನ್ಸ್ ನಿಮಗೆ ಇಲ್ಲ. ಅದಕ್ಕೆ ಇದು ಇದೆ, ಯಾವುದು? ಮಾಸಾಹ ಆಫ್ ಎ ಕಮ ಬಿ ಮತ್ತು ಲಾಸಾಹ ಆಫ್ ಎ ಕಮ ಬಿ = ಎ ಇಂಟು ಬಿ ಅಂತಕ್ಕಂಥದ್ದು ಇದು ನಿಮಗೆ 10ನೇ ತರಗತಿಗೆ ಇದು ಇದೆ. ಅಂದರೆ ಲಾಸಾಹ ಒಂದು ಸರ್ತಿ ಲಾಸಾಹ ಕೊಟ್ಟಿರ್ತಾರೆ, ಮಾಸಾವನ್ನು ಕಂಡುಹಿಡಿಬೋದು, ಮಾಸಾಹ ಕೊಟ್ಟಿರ್ತಾರೆ, ಲಾಸಾಹ ಕಂಡುಹಿಡಿಬೋದು, ಬೀಜೋಕ್ತಿಗಳು ಕೊಟ್ಟಿರ್ತಾರೆ. ಆವಾಗ ಯಾವುದಾದ್ರೂ ಒಂದು ಕಂಡುಹಿಡಿಯೋದಕ್ಕೆ ಈಸಿ ಆಗುತ್ತೆ. ಇದು ಕಂಪಲ್ಸರಿ ಇದೆ. ಓಕೆ, ಇದು ವಾಸ್ತವ ಸಂಖ್ಯೆಗಳಲ್ಲಿ ನಮಗೆ ಇದೇ ಇಂಪಾರ್ಟೆಂಟ್. ಅದು ಒಂದು ಬಿಟ್ಟರೆ ಇನ್ನು ಯಾವುದೂ ಇಲ್ಲ. ನೆಕ್ಸ್ಟ್ ನೋಡ್ತಾ ಹೋಗೋಣ. 2ನೇ ಚಾಪ್ಟರ್ ನೋಡಿದರೆ ಬಹುಪದೋಕ್ತಿಗಳು ಅಂತಕ್ಕಂಥದ್ದು. ಬಹುಪದೋಕ್ತಿಗಳಲ್ಲಿ ಈಗ ಬಹುಪದೋಕ್ತಿಗಳು ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಸ್ಥಿರ ಬಹುಪದೋಕ್ತಿ ಏನಾಗಿರಬೇಕು, ಡಿಗ್ರಿ ಅದು 0 ಆಗಿರುತ್ತೆ, ಸ್ಥಿರವಾಗಿರ್ತಕ್ಕಂಥದ್ದು. ಆಮೇಲೆ ರೇಖಾತ್ಮಕ ನೋಡಿ, ರೇಖಾತ್ಮಕ ಬಹುಪದೋಕ್ತಿ ಅಂತಕ್ಕಂಥದ್ದು ಏನಾಗಿರುತ್ತೆ, 1 ಆಗಿರುತ್ತೆ, ಹೌದಾ? 1 ಅಂತ ಬರೀತಾ ಹೋಗ್ತೀವಿ. ವರ್ಗ ಬಹುಪದೋಕ್ತಿದು ಏನಾಗಿರುತ್ತೆ, ಡಿಗ್ರಿ 2 ಆಗಿರುತ್ತೆ. ಮತ್ತು ಮೂರನೇದು ನೋಡ್ತಾ ಹೋಗೋಣ. ಘನ ಬಹುಪದೋಕ್ತಿ ಅಂತಕ್ಕಂಥದ್ದು ಕೇಳಿದರೆ ನಮಗೆ ಘನ ಅಂತ ಕೇಳಿದಾಗ ಡಿಗ್ರಿ 3 ಆಗಿರುತ್ತೆ. ಈ ಏನಿದಾವಲ್ಲ ಇವೆರಡು ಕಂಪಲ್ಸರಿ ಕೇಳ್ತಕ್ಕಂಥದ್ದು. ಒಂದು ಕಂಪಲ್ಸರಿ ಕೇಳ್ತಾರೆ, ಅಂದರೆ ಡಿಗ್ರಿಯನ್ನು ಬರೀರಿ ಅಂತಕ್ಕಂಥದ್ದು ಒಂದು ಕ್ವಶನ್ ಇರುತ್ತೆ. ಮತ್ತು ಏನಾಗಿರುತ್ತೆ, ರೇಖಾತ್ಮಕ ಸಮೀಕರಣದ ಒಂದು ಆದರ್ಶ ರೂಪ ಅಂತ ಕೇಳಿದ್ರೆ ax + c = 0 ಅಂತ ಬರೀಬೋದು. a ≠ 0. ಇದು ಶೂನ್ಯತೆಗಳೇನಾಗುತ್ತೆ ಅಂದರೆ ಆಲ್ಫಾ = -b/a ಆಗುತ್ತೆ. ಅದೇ ರೀತಿಯಾಗಿ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಏನಾಗಿರುತ್ತೆ ಅಂದರೆ ax² + bx + c. ಇಲ್ಲಿ a ≠ 0 ಆಗಿರುತ್ತೆ. ಇವು ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಇವು ಶೂನ್ಯತೆಗಳ ಮೊತ್ತ ಫಾರ್ಮುಲಾ ಏನು, -b/a ಅಂತ ಇರ್ತವೆ. ಶೂನ್ಯತೆಗಳ ಗುಣಲಬ್ಧ ಫಾರ್ಮುಲಾ ಏನು, c/a ಆಗುತ್ತೆ. ಇದು ಘನ ನೋಡಿ, ಇಲ್ಲಿ ಘನ ಬಹುಪದೋಕ್ತಿಯ ಆದರ್ಶ ರೂಪನೂ ಸಹ ಕೊಟ್ಟಿದ್ದೀವಿ ನಾವು. ಅಂದರೆ ax³ + bx² + cx + d. ಇಲ್ಲಿ a ≠ 0, ಅಂದರೆ 0 ಆಗಿರಬಾರ್ದು ಇಲ್ಲಿ. ಆಮೇಲೆ ಹಾಗಾದರೆ ಶೂನ್ಯತೆಗಳ ಮೊತ್ತ ಬೇಕಲ್ವಾ, ಶೂನ್ಯತೆಗಳ ಮೊತ್ತ ಅಂತ ಹೇಳ್ತಾ ಹೋಗ್ತೀವಿ. ಶೂನ್ಯತೆಗಳ ಮೊತ್ತ ಬೇಕಾಗುತ್ತೆ. ಆಲ್ಫಾ + ಬೀಟಾ + ಗಾಮಾ = -b/a. ಗುಣಲಬ್ಧ ತೊಗೊಂಡ್ರೆ ಏನಂತ ಬರೀತೀವಿ, ಆಲ್ಫಾ × ಬೀಟಾ × ಸಿ. ಇಲ್ಲಿ ನೋಡಿ ಶೂನ್ಯತೆಗಳು ಗುಣಲಬ್ಧ ಅಂತ ತೊಗೊಂಡ್ರೆ -d/a ಅಂತಕ್ಕಂಥದ್ದು ಜ್ಞಾಪಕ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಚಾಪ್ಟರ್ ನೋಡೋಣ. 2 ಚರಾಕ್ಷರ ನೋಡಿ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತಕ್ಕಂಥದ್ದು ಕೇಳಿದರೆ ಇಲ್ಲಿ 2 ಚರಾಕ್ಷರಗಳು ಅಂತಕ್ಕಂಥದ್ದು, 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳನ್ನು ಸಾಮಾನ್ಯ ರೂಪವನ್ನು ಬರೀರಿ ಅಂತ ಕೇಳಿದ್ರು ಸಹ ಇದು ಇಂಪಾರ್ಟೆಂಟ್. a1x + b1y + c1 = 0, a2x + b2y + c2 = 0. ಇಲ್ಲಿ ಏನಾಗುತ್ತೆ ಅಂತಂದರೆ ಆ ಹೋಲಿಕೆಯನ್ನು ಮಾಡ್ತಾ ಹೋಗ್ತಕ್ಕಂಥದ್ದು. ಆ ರೇಖಾತ್ಮಕ ಸಮೀಕರಣಗಳು ಏನಾಗಿರುತ್ತೆ ಹೋಲಿಕೆ ಮಾಡೋಣ. ಹೇಗೆ ಹೋಲಿಕೆಯನ್ನು ಮಾಡೋದಂದರೆ ಏನಾದರೂ a1/a2 ≠ b1/b2 ಏನನ್ನ ಇದ್ದರೆ ಅವಾಗ ನಾವೇನಂತ ಕರಿಬೋದು, ಅದನ್ನು ಛೇದಿಸುವ ರೇಖೆಗಳು ಅಂತ ಹೇಳ್ತಾ ಹೋಗ್ತೀವಿ. ಅವು ಯಾವ ವಿಧಕ್ಕೆ ಸಂಬಂಧಪಟ್ಟಿವೆ ಅಂದರೆ ಸ್ಥಿರವಾಗಿರುತ್ತವೆ. ಅವು ಎಷ್ಟು ಪರಿಹಾರ ಹೊಂದಿರುತ್ತದೆ, ಒಂದೇ ಪರಿಹಾರವನ್ನು ಮಾತ್ರ ಹೊಂದಿರುತ್ತೆ. ಅದೇ ರೀತಿಯಾಗಿ a1/a2 = b1/b2 ≠ c1/c2 ಅಂತ ಬರುತ್ತೆ. ಅವು ಎಂಥವು ನಕ್ಷೆಯ ರೂಪ ಹೊಂದಿರ್ತವೆ ಅಂದರೆ ಸಮಾಂತರ ರೇಖೆಗಳು. ಅವು ಅಸ್ಥಿರವಾಗಿರುತ್ತವೆ. ಸಮಾಂತರವಾಗಿರೋದ್ರಿಂದ ಅಸ್ಥಿರ ಅಂತ ಕರಿತೀವಿ. ಪರಿಹಾರ ಇರೋದಿಲ್ಲ, ಅವಕ್ಕೆ ಪರಿಹಾರ, ಯಾವುದೇ ರೀತಿಯ ಪರಿಹಾರ ಇರೋದಿಲ್ಲ. ನೆಕ್ಸ್ಟ್ a1/a2 = b1/b2 = c1/c2 ಅಂತ ಬಂದಾಗ ಆ ರೇಖೆಗಳು ಏನಾಗಿರ್ತವೆ, ಆಯ್ಕೆಗೊಳ್ಳುವ ರೇಖೆಗಳು ಅಂತ ಹೇಳ್ತಾ ಹೋಗ್ತೀವಿ. ಅವು ಅವಲಂಬಿತ ನೋಡಿ, ಅವಲಂಬಿತ ಅಥವಾ ಸ್ಥಿರ ರೇಖೆಗಳು ಅಂತ ಕರಿಬೋದು ನಾವು. ಅವಲಂಬಿತವಾಗಿರ್ತಕ್ಕಂಥವು ಅಥವಾ ಸ್ಥಿರ ರೇಖೆಗಳು. ಅವಕ್ಕೆ ಪರಿಹಾರ ಏನಿರ್ತಾವಪ್ಪ, ಅಪರಿಮಿತ ಅನಂತ ಪರಿಹಾರ ಅಂತಲೂ ಬರಿಬೋದು. ಅಂದರೆ ಭಾಳಷ್ಟು ಪರಿಹಾರಗಳನ್ನು ಹೊಂದಿರುತ್ತೆ. ಇಷ್ಟನ್ನ ಕಲಿತ್ರೆ ಈ ಚಾಪ್ಟ್ರಲ್ಲಿ ನೀವು ಔಟ್ ಆಫ್ ಔಟ್ ತೆಗಿಬೋದು ಆ ಚಾಪ್ಟ್ರಿಗೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್
ವರ್ಗ ಸಮೀಕರಣಗಳು ಅಂತಕ್ಕಂಥ ವರ್ಗ ಸಮೀಕರಣಗಳು ಇಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪ ಕಂಪಲ್ಸರಿ ಕೇಳ್ತಾರೆ ಎಕ್ಸಾಮ್ಗೆ. ax² + bx + c = 0 ಇದು ವರ್ಗ ಸಮೀಕರಣದ ಆದರ್ಶ ರೂಪ ಆಗುತ್ತೆ. ಆ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಉಪಯೋಗಿಸ್ಕೊಂಡು ಮೂಲಗಳ ಸ್ವಭಾವವನ್ನು ಬರೀರಿ ಅಂತ ಹೇಳ್ತಾರೆ. ಅವಾಗ ಸೂತ್ರ ಬೇಕಾಗುತ್ತೆ. x = -b ± b² - 4ac/2a ಆಗಿದೆ. ಈ ಸೂತ್ರವನ್ನು ಉಪಯೋಗಿಸ್ಕೊಂಡು ನಾವು ಮಾಡಬೇಕಾಗುತ್ತೆ ಮೂಲಗಳನ್ನು ಸ್ವಭಾವ ಕಂಡುಹಿಡಿಯೋದಕ್ಕೆ. ಇವಾಗ ಮೂಲಗಳು ಶೋಧಕ ಅಂತ ಇರ್ತೀವಿ ಅಥವಾ ಡೆಲ್ಟಾ ಅಂತ ಇರ್ತೀವಿ. ಶೋಧಕದ ಬೆಲೆ ಏನಪ್ಪ ಅಂದರೆ b² - 4ac. ಅವಾಗ ಮೂಲಗಳ ಸ್ವಭಾವ ಏನಾಗಿರುತ್ತೆ ಅಂತಕ್ಕಂಥ ನೋಡೋಣ. b² - 4ac ಈಸ್ ಗ್ರೇಟರ್ ದ್ಯಾನ್ 0 ಅಂದರೆ 0ಗಿಂತ ಜಾಸ್ತಿ ಇದ್ದಾಗ ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ ಅಂತ ಹೇಳ್ಬೋದು. ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ. ಇನ್ನೊಂದು b² - 4ac = 0 ಆದಾಗ ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ. ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ. ನೆಕ್ಸ್ಟ್ b² - 4ac ಲೆಸ್ ದ್ಯಾನ್ 0 0ಗಿಂತ ಕಡಿಮೆ ಇದ್ದರೆ ನಾವು ಅದನ್ನು ಏನಂತ ಕರಿಬೋದು, ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ. ಇದರ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಅದನ್ನು ಕಂಡುಹಿಡಿತಾ ಹೋಗ್ತೀವಿ, ಬೆಲೆಗಳನ್ನು ಕಂಡುಹಿಡಿತಾ ಹೋಗ್ತೀವಿ. ನೆಕ್ಸ್ಟ್ ಭಾಳಷ್ಟು ಇಂಪಾರ್ಟೆಂಟ್ ಚಾಪ್ಟ್ರಪ್ಪ ಅಂದರೆ ಔಟ್ ಆಫ್ 40ಗೆ ಬರಲೇಬೇಕು ಅಂತಕ್ಕಂಥ ಚಾಪ್ಟರ್ ಯಾವುದಪ್ಪ ಅಂತಂದರೆ, ಕಲೀಲೇಬೇಕು ಅಂತಕ್ಕಂಥ ಚಾಲೆಂಜಿಂಗ್ ಅಂತ ಕರಿತಾ ಹೋಗ್ತೀವಿ ಈ ಚಾಪ್ಟರ್ನ. ಸಮಾಂತರ ಶ್ರೇಣಿಗಳು. ಇದರಲ್ಲಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಕೇಳ್ತಾರೆ. a, a + d, a + 2d, a + n - 1 d. ಇದು ಏನಾಗುತ್ತೆ, ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವಾಗಿದೆ. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಡಿ ಎ ಕಂಡಿದೆ a2 - a1 ಆಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ, ಇಲ್ಲಿ ನೋಡಿ ಎನ್ನನೇ ಪದವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಎನ್ನನೇ ಪದವನ್ನು ಕಂಡುಹಿಡಿಯಿರಿ ಅಂದರೆ an = a + n - 1 d ಆಗುತ್ತೆ. ಇಲ್ಲಿ ಎನ್ನನೇ ಪದವನ್ನು ಕಂಡುಹಿಡಿಯಿರಿ ಅಥವಾ ಕೊನೆಯ ಪದದಿಂದ ಸಮಾಂತರ ಶ್ರೇಣಿ ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರ. ಇದು ಭಾಳ ಇಂಪಾರ್ಟೆಂಟ್. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲ. ಇದನ್ನು ನೋಡ್ಕೊಳ್ಳಿ. ಕೆಲವನ್ನ ಈಸಿಯಾಗಿ ಮಾಡ್ತಕ್ಕಂಥ ಮೆಥಡ್ ಇದು. ಅದಕ್ಕೆ an = l - n - 1 d ಅಂತಕ್ಕಂಥದ್ದು ಸೂತ್ರ. ಇದನ್ನು ಹಾಕ್ಕೊಂಡ್ರೆ ನಾವು ಕೊನೆಯ ಪದದಿಂದ 10ನೇ ಪದವನ್ನು ಕಂಡುಹಿಡಿದು 20ನೇ ಪದವನ್ನು ಕಂಡುಹಿಡಿದು ಅಂದಾಗ ನಾವು ಈ ಸೂತ್ರವನ್ನು ಹಾಕ್ಕೊಂಡ್ರೆ ತುಂಬ ಈಸಿಯಾಗಿ ಆನ್ಸರ್ ಕಂಡುಹಿಡಿಬೋದು. ನೆಕ್ಸ್ಟ್ ಇನ್ನೊಂದು ನೋಡ್ತಾ ಹೋಗೋಣ. ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತೇನೆ. ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ನೋಡಿದರೆ n ಪದಗಳನ್ನು ಮೊತ್ತ ಕಂಡುಹಿಡಿಯೋದು. ಅವಾಗ s ನೋಡಿ Sn ಅಂತ ಬರೆಯುವುದು. Sn = n/2 of 2a + n - 1 d. ಇದು ಮೊತ್ತವನ್ನು ಕಂಡುಹಿಡಿತಕ್ಕಂಥ ಸೂತ್ರವಾಗುತ್ತೆ. ಒಂದೊಂದು ಸರ್ತಿ ಏನಾಗುತ್ತೆ, ಮೊದಲನೇ ಪದ ಮತ್ತು l ಪದಗಳನ್ನು ಕೊಟ್ಟಾಗ ಅಂದರೆ ಕೊನೆಯ ಪದವನ್ನು ಕೊಟ್ಟಾಗ ನಾವು ಸೂತ್ರವನ್ನು ಚೇಂಜ್ ಮಾಡ್ಬೋದು. Sn = n/2 of a + l ಅಂತಕ್ಕಂಥ ಬರೆದ್ರೆ ಇದು ಬೇಗ ಆನ್ಸರ್ ಸಿಗುತ್ತೆ ನಿಮಗೆ. ಅದಕ್ಕೆ ಅವಾಗ ಈ ಸೂತ್ರವನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಸೂತ್ರ ಕೇಳಿದಾಗ, ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತ ಕೇಳಿದಾಗ ನಾವು ಈ ಎರಡು ಫಾರ್ಮುಲಾ ಬಿಟ್ಬಿಡ್ಬೇಕು. ಅವಾಗ ಇದು Sn = n of n + 1/2 ಅಂತಕ್ಕಂಥದ್ದು ಬಳಸಿದರೆ ಈಸಿ ಆಗುತ್ತೆ. ನೆಕ್ಸ್ಟ್ a, b, c ಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ b = a + c/2 ಅಂತಕ್ಕಂಥದ್ದು. ಇದು ಏನಂತ ಕರಿತೀವಿ ಅಂದರೆ ಸಮಾಂತರ ಶ್ರೇಣಿಯ ಮಧ್ಯಾಂಕ ಅಂತ ಕರಿತಾ ಹೋಗ್ತೀವಿ. ಮಧ್ಯವಾಗಿದೆ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಮಧ್ಯಾಂಕ ಆಗಿರುತ್ತೆ. ಮಧ್ಯಾಂಕ ಅಂತಕ್ಕಂಥದ್ದು ಇದು ಅಷ್ಟೇ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ. ಇದು ಫಾರ್ಮುಲಾ ಭಾಳ ಇಂಪಾರ್ಟೆಂಟ್. ಇದನ್ನು ಮರಿಬಾರ್ದು. ಯಾಕೆ ಕೊಡ್ತಾರೆ, 10, x, 12 ಅಂತ ಕೊಟ್ಟಿರ್ತಾರೆ. ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಕೇಳ್ತಾರೆ. ಆವಾಗ ಇದು ಸೂತ್ರ ಗೊತ್ತಿರಬೇಕು ನಿನಗೆ. ನೆಕ್ಸ್ಟ್ ತ್ರಿಭುಜಗಳು. ಇಲ್ಲಿ ತ್ರಿಭುಜಗಳಲ್ಲಿ ಕೇವಲ 2 ಮಾತ್ರ ಸರಿಯಾಗಿ ಚೆನ್ನಾಗಿ ಕಲಿತ್ರೆ ಸಾಕಾಗುತ್ತೆ. ಟೇಲ್ಸ್ನ ಪ್ರಮೇಯವನ್ನು ಕಂಡುಹಿಡಿಬೇಕು. ಅದನ್ನು ಹೇಗೆ ಬರೀಬೇಕು ಅಂತಕ್ಕಂಥದ್ದು ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ತುಂಬ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನು ನೋಡಿ ನಿಮಗೆ ಈಸಿ ಆಗುತ್ತೆ. ಮತ್ತು ಇನ್ನೊಂದು ಪ್ರಮೇಯ ಇದೆ, ಕೋನ ಗುಣ ನಿರ್ಧಾರಕ ಅಂತ ಇದೆ. ಇಲ್ಲಿ ನಿರ್ಧಾರಕ ಗುಣ ಅಂದ್ರೂ ಒಂದೇ, ಗುಣ ನಿರ್ಧಾರಕ ಅಂದ್ರೂ ಒಂದೇ. ಈ ಇಂಪಾರ್ಟೆಂಟ್. ಇದು ಎರಡೂ ಸರಿಯಾಗಿ ಕಲಿತ್ರೆ ನಿಮಗೆ 100% ನಾನು ಹೇಳ್ತೀನಿ, ನಿಮಗೆ ಎರಡರಲ್ಲಿ ಒಂದು ಕಂಪಲ್ಸರಿ ಇರುತ್ತೆ, 5 ಮಾರ್ಕ್ಸ್ ಇರುತ್ತೆ. ಅದಕ್ಕೆ ಈ ತ್ರಿಭುಜಗಳಲ್ಲಿ ಇಷ್ಟನ್ನು ನೋಡಿಕೊಂಡು ಕೆಲವು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ನ ನೀವು ಕಲಿತಾ ಹೋಗಿ. ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಲಾಸ್ಟ್, ಇದು 7ನೇ ಚಾಪ್ಟ್ರು, ನಿರ್ದೇಶಾಂಕ ರೇಖಾಗಣಿತ ಅಂತ ಹೇಳ್ತಾ ಹೋಗ್ತೀವಿ. ನಿರ್ದೇಶಾಂಕ ರೇಖಾಗಣಿತ. ಈ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಕೆಲವು ಪ್ರಾಬ್ಲಮ್ಸ್ಗಳು ಡೈರೆಕ್ಟಾಗಿ ಕೇಳ್ತಾರೆ. ಭಾಳ ಕ್ವಶನ್ಸ್ ಇದ್ರ ಮೇಲೆ ಬರ್ತವೆ.
10ರಿಂದ 14 ಮಾರ್ಕ್ಸ್ವರೆಗೂ ಕೇಳ್ತಾ ಹೋಗ್ತಾರೆ. ಯಾವ್ಯಾವ ಇಂಪಾರ್ಟೆಂಟು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ದೂರದ ಸೂತ್ರವನ್ನು ಕಂಡುಹಿಡಿತಕ್ಕಂಥದ್ದು ಅಂದರೆ D = x2 - x1 whole square + y2 - y1 whole square ಅಂತಕ್ಕಂಥದ್ದು ಒಂದು. ಮತ್ತು ಇನ್ನೊಂದು ಕ್ವಶನ್ ಇದೆ, ಮೂಲ ಬಿಂದುವಿನಿಂದ ಒಂದು ಬಿಂದುವಿಗೆ ಇರ್ತಕ್ಕಂಥ ನಡುವಿನ ಸೂತ್ರವನ್ನು ಬರೀರಿ ಅಂದರೆ ಇದನ್ನು ಬರೀಬಾರ್ದು, ಅವಾಗ ಡೈರೆಕ್ಟಾಗಿ ಇದನ್ನೇ ಬರೀಬೇಕು. ಯಾಕೆ ಅದು ಬರೆದ್ರೆ ತಪ್ಪಾಗುತ್ತಾ? ಏನಿಲ್ಲ, ಅದನ್ನು ಕರೆಕ್ಟ್. ಆದರೆ ವೇಗವಾಗಿ ನಾವು ಬೇಗ ಆನ್ಸರ್ ಹೇಳ್ಬೇಕಲ್ವಾ, ಮಾಡಬೇಕಾಗುತ್ತೆ. ಅದಕ್ಕೆ ಈ ಸೂತ್ರವನ್ನು ಹಾಕಿ. ನೆಕ್ಸ್ಟ್ ಭಾಗ ಪ್ರಮಾಣದ ಸೂತ್ರ, ಇದು ಭಾಳ ಇಂಪಾರ್ಟೆಂಟ್. ಇದು ಭಾಗ ಪ್ರಮಾಣದ ಸೂತ್ರ ಇದೆಲ್ಲ ಭಾಳ ಇಂಪಾರ್ಟೆಂಟ್. ಯಾಕೆ ಇದು 3 ಮಾರ್ಕ್ಸಿಗೆ ಕೇಳ್ತಾರೆ, ಇದರಲ್ಲಿ 3 ಮಾರ್ಕ್ಸಿಗೆ ಪ್ರಾಬ್ಲಮ್ಸ್ ಕೇಳ್ತಾರೆ, ಅದಕ್ಕೆ ಇದು ಇಂಪಾರ್ಟೆಂಟು. ಅವಾಗ ಭಾಗ ಪ್ರಮಾಣದ ಸೂತ್ರ ಅಂತ ಕೇಳಿದಾಗ ನಾವು ಈ ಫಾರ್ಮುಲಾವನ್ನು ಹಾಕಬೇಕು. m1 x2 + m2 x1 / m1 + m2 y = m1 y2 + m2 y1 / m1 + m2 ಅಂತಕ್ಕಂಥದ್ದನ್ನು ಸೇರಿಸ್ಕೊಂಡ್ರೆ ಇದು ನಮಗೆ ಭಾಗ ಪ್ರಮಾಣದ ಸೂತ್ರವನ್ನು ಬರ್ತದೆ. ಇದನ್ನು ಸೆಕ್ಷನ್ ಫಾರ್ಮುಲಾ ಅಂತ ಇಂಗ್ಲೀಷಲ್ಲಿ ಕರಿತಾ ಹೋಗ್ತೀವಿ. ಸೆಕ್ಷನ್ ಫಾರ್ಮುಲಾ ಅಂತಕ್ಕಂಥದ್ದು ಕೊನೆಯ ಒಂದು ಸೂತ್ರ ಅಂತ ಕರಿಬೋದು. ಇದನ್ನು ಯಾವುದಂದರೆ ಮಧ್ಯಬಿಂದುವಿನ ಸೂತ್ರ ಅಂತ ಕರಿತಾ ಹೋಗ್ತೀವಿ. ಇದನ್ನು ಅದು ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಏನು ಮಿಡ್ ಪಾಯಿಂಟ್ ಫಾರ್ಮುಲಾ ಅಂದರೆ x1 + x2/2 ಅಂತಕ್ಕಂಥದ್ದು ಕಾಮ ಆಗಬೇಕು, y1 + y2/2 ಅಂತಕ್ಕಂಥದ್ದು ಕಾಮ. ಇಷ್ಟು ಸೂತ್ರಗಳನ್ನು ನೀವು ಪರ್ಫೆಕ್ಟಾಗಿ ಕಲ್ತಿದ್ದೆ ಆದರೆ ನಾನು ಹೇಳ್ತೀನಿ 80ಕ್ಕೆ 80 ಮಾರ್ಕ್ಸ್ ತೆಗಿತೀನಿ. ನೀನು ಯಾವುದೇ ಕಾರಣಕ್ಕೂ ನಿನಗೆ 1 ಮಾರ್ಕ್ಸನ್ನು ಕಡಿಮೆ ಆಗಲ್ಲ, 80ಕ್ಕೆ 80 ಆಗೇ ಆಗುತ್ತೆ. ಇಷ್ಟನ್ನು ಕಲಿತಾ ಹೋಗಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.